ಎಲ್ಲರೂ ಹೇಗಿದ್ದೀರಾ? ಹಬ್ಬ ಚೆನ್ನಾಗಿ ಆಚರಣೆ ಮಾಡಿದ್ರಾ? ನಮ್ಮ ಕಡೆ ಪ್ರಥಮ ಏಕಾದಶಿ ದಿನವನ್ನು ಉಪವಾಸದ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಇವತ್ತಿನ ದಿನ ಒಂದು 4-5 ದಿನದವರೆಗೂ ಎಲ್ಲ ಮಕ್ಕಳು ಗಾಳಿಪಟವನ್ನು ಹಾರಿಸ್ತಾರೆ. ನಿಮ್ಮ ಕಡೆ ಕೂಡ ಗಾಳಿಪಟವನ್ನು ಹಾರಿಸ್ತಾರಾ? ಈ ಹಬ್ಬದಲ್ಲಿ ನೀವು ಕೂಡ ಈ ಹಬ್ಬವನ್ನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಸ್ವಚ್ಛಂದವಾಗಿ ಆಕಾಶದ ಮೇಲೆ ಗಾಳಿಪಟ ಹಾರಾಡ್ತಿದೆ ನೋಡಿ. ಪಟ ಎಷ್ಟು? 12 ರೂಪಾಯಿನಾ? ತೋರಿಸಿ ಈ ಕಡೆ ಒಂದ್ಸಲ. ಮಕ್ಕಳಿಗೆ ಹಬ್ಬ ಬಂದ್ಬಿಟ್ರೆ ಆ ಹಬ್ಬದಲ್ಲಿ ಏನು ವಿಶೇಷತೆಗಳಿರುತ್ತೆ ಅದನ್ನು ಆಟ ಆಡೋದಕ್ಕೆ ಇಷ್ಟ. ಹೆಣ್ಮಕ್ಳಿಗೆ ದೇವ್ರ ಮನೆ ರೆಡಿ ಮಾಡಿ ದೀಪ ಹಚ್ಚಿ ಪೂಜೆ ಮಾಡೋದೇ ಇಷ್ಟ. ಅಮ್ಮನ ಮನೆಯಲ್ಲಿ ಇವತ್ತು ಎಡೆ ಇಡುವಂತಹ ಹಬ್ಬ. ಹಾಗಾಗಿ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಅಜ್ಜಿ, ತಾತ ಮತ್ತು ನಮ್ಮ ಅಪ್ಪ ಇತ್ತೀಚೆಗೆ ತೀರೋದ್ರು, ಅವ್ರಿಗೆ ಎಡೆಯನ್ನು ಇಡ್ತೀವಿ. ಜೊತೆಗೆ ನಮ್ಮ ಅಕ್ಕಂಗೆ ಕೂಡ ಇಡ್ತೀವಿ. ಅಂದರೆ ಅಕ್ಕಂಗೆ ಇಡೋ ಹಾಗಿಲ್ಲ, ಆದರೆ ನಮ್ಮ ಅಮ್ಮನ ಪ್ರೀತಿಗೆ ಅವಳಿಗೂ ಕೂಡ ಒಂದು ಸೈಡ್ ಇಟ್ಟಿದ್ದೀವಿ. ಹಬ್ಬ ಆಗಿ 3-4 ದಿನ ಆಯಿತು, ಆದರೆ ನಾನು ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ. ಅಪ್ಪ ಇಲ್ದಿರೋ ಹಬ್ಬ ನಿಜವಾಗ್ಲೂ ಹಬ್ಬ ಅಂತ ಅನಿಸಲ್ಲ. ಆದರೂ ಅಪ್ಪ ನಮಗೆ ಇಷ್ಟು ಮಾಡುವಂಥ ಶಕ್ತಿ ಕೊಟ್ಟಿದ್ದಾರೆ. ಈ ರೀತಿ ಆಚರಣೆ ಎಲ್ಲ ಮಾಡಬೇಕು, ರೂಢಿಯಲ್ಲಿರಬೇಕಂತಲೇ ಹೇಳ್ತೀನಿ. ಯಾಕಂದರೆ ನಮ್ಮ ಹಿರಿಯರನ್ನ ಈ ರೀತಿಯಾದರೂ ನೆನಪು ಮಾಡಿಕೊಂಡು ನಮ್ಮ ಮಕ್ಳಿಗೂ ಕೂಡ ನೆನಪಿರೋ ಹಾಗೆ ನೋಡ್ಕೋಬಹುದು. ನಮ್ಮ ಮನೆಯಲ್ಲಿ ಯಾವಾಗಲೂ ಸಂಜೆ ಟೈಮು ಎಡೆ ಇಡೋದು. ಸಂಜೆ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ. ಎಡೆ ಇಟ್ಟು ಎಲ್ಲರೂ ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ನಮ್ಮನೆ ಮತ್ತು ನಮ್ಮ ದೊಡ್ಡಪ್ಪನ ಮನೆ ಇಬ್ಬರು ಮನೆಯೂ ಅಕ್ಕಪಕ್ಕನೇ ಇರೋದು. ಇಬ್ಬರು ಮನೆಯವರು ಒಟ್ಟಿಗೆ ಅಂದರೆ ಒಂದೇ ಸಲ ಎಡೆ ಇಟ್ಟು ಹೊರಗಡೆ ಬಂದು ಒಟ್ಟಿಗೆ ಕೂತ್ಕೊಂಡಿದ್ದೀವಿ. ಒಂದು 20 ನಿಮಿಷ 25 ನಿಮಿಷ ಆದಮೇಲೆ ತುಂಬ ಚೊಂಬಿನಲ್ಲಿ ನೀರು ಇಟ್ಕೊಂಡಿರ್ತೀವಿ. ಹೊರಗಡೆ ಬಂದು ಬಾಗಿಲನ್ನು ಬದ್ದು ಮತ್ತೆ 1-2 ಗಂಧದ ಕಡ್ಡಿಯನ್ನು ಹಚ್ಚಿ ಪೂಜೆ ಮಾಡಿ ಆಮೇಲೆ ಎಡೆಗಿಟ್ಟಿರುವಂಥದ್ದನ್ನು ನಾವೇ ತೊಗೊಂಡು ತಿಂತೀವಿ. ಅಮ್ಮ ಹುಷಾರು ತಪ್ಪಿದಾಗಿಂದ ನಮ್ಮ ಮನೆಯಲ್ಲೇ ಇದ್ದರು. ಇವಾಗ ಹಬ್ಬ ಮಾಡಬೇಕಂತ ಹೇಳಿ ಅವ್ರ ಮನೆಗೆ ಹೋಗಿದ್ದಾರೆ. ಹಬ್ಬ ಅನ್ನೋ ಖುಷಿಗಿಂತ ಅಪ್ಪ ಇಲ್ಲ ಅನ್ನೋ ನೋವೇ ಕಾಡುತ್ತೆ. ಹಾಗಾಗಿ ನನ್ನ ಮುಖದಲ್ಲಿ ಅಷ್ಟು ಕಳೆ ಇಲ್ಲ. ಮಳೆ ಬರ್ತಿದೆ, ತುಂಬ ದಿನ ಆಗಿತ್ತು ಮಳೆ ಬಂದು. ಹಬ್ಬದ ಮಾರನೆಯಿಂದ ಡೈಲಿ ಸ್ವಲ್ಪ ಮಳೆ ಬರ್ತಿದೆ. ನಿಮ್ಮ ಕಡೆ ಕೂಡ ಮಳೆ ಬರ್ತಿದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಅಮ್ಮಂಗೂ ಹುಷಾರಿಲ್ಲದೆ ಇರೋ ಕಾರಣ ಈ ವರ್ಷ ವಸ್ತುಡ್ಕೆ ನಾವು ಜೋರಾಗಿ ಮಾಡಲಿಲ್ಲ. ಆದರೆ ನನ್ನ ಫ್ರೆಂಡ್ ಮನೆಗೆ ವಸ್ತುಡ್ಕಕ್ಕೆ ಹೋಗಿದ್ದೆ. ಅವ್ರ ಮನೇಲಿ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ಈ ಮಳೆ ಬಂದರೆ ಖುಷಿ ಗಿಡಕ್ಕೆ ನೀರು ಹಾಕೋ ಆಗಿಲ್ಲ ಅಂತ, ಆದರೆ ಮತ್ತೆ ಇಲ್ಲಿ ಕಳೆ ಬಂದ್ಬಿಡುತ್ತೋ ಅನ್ನೋ ಭಯ ಕೂಡ ಆಗ್ತಿದೆ. ವಸ್ತುಡ್ಕಿನ ದಿನವೇ ಅಜ್ಜಿ ಊರಿನಲ್ಲಿ ಒಬ್ಬರು ತೀರ್ಕೊಂಡ್ಬಿಟ್ಟಿದ್ರು, ನಮ್ಮ ರಿಲೇಟಿವ್ ಆಗಬೇಕು ಅವರು. ಅಮ್ಮ ಹಂಗೆ ಹುಷಾರಿದ್ದಾಗ ಅಂದರೆ ಅಮ್ಮ ಚೆನ್ನಾಗಿದ್ದಾಗ ಅವರೇ ಹೋಗ್ತಿದ್ರು ಸಾವಿಗೆಲ್ಲ. ತೀರಾ ಹತ್ರದವ್ರಿಗೆ ಮಾತ್ರ ಅವ್ರ ಜೊತೆಗೆ ನಾನು ಹೋಗ್ತಿದ್ದೆ. ಆದರೆ ಅಮ್ಮಂಗೆ ಹುಷಾರಿಲ್ಲದೆ ಇರೋ ಕಾರಣ ನಾನೇ ಇವತ್ತು ಹೋಗಬೇಕಾಗಿ ಬಂತು. ನಾವು ಹೋಗಿ ಬಂದರೆ ತಾನೇ ಸಂಬಂಧಗಳು ಉಳ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಅಮ್ಮನ ಬದಲಿಗೆ ನಾನೇ ಹೋಗಿದ್ದೆ. ಆ ಕಡೆಯಿಂದ ಬರುವಾಗ ವಾತಾವರಣ ತುಂಬಾ ಚೆನ್ನಾಗಿತ್ತು. ಇವಾಗ ನಾಟಿ ಮಾಡಿಸೋದಕ್ಕೆ ಅಂತ ಹೇಳಿ ಇಲ್ಲಿ ಪೈರು ಒಟ್ಲೂದಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ನಮ್ಮ ಪರಿಸರ, ನಮ್ಮೂರಿನ ಪರಿಸರ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ತೋರಿಸ್ಬೇಕಂತ ವಿಡಿಯೋ ಮಾಡಿಕೊಂಡೆ. ಅಲ್ಲಿಂದ ಬಂದಮೇಲೆ ನನ್ನ ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗಿದ್ದೀನಿ. ನಾನು ಮೊದಲೇ ಹೇಳ್ದಾಗೆ ಅಡುಗೆ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಐಟಮ್ಸ್ ನೋಡಿ ಎಷ್ಟೆಲ್ಲ ಮಾಡಿಸಿದ್ದಾರೆ ಅಂತ. ಈ ವರ್ಷ ನಮ್ಮ ಮನೆಯಲ್ಲಿ ವಸ್ತುಡ್ಕೆ ಅಷ್ಟು ಜೋರಾಗಿ ಮಾಡಲಿಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡಿಲ್ಲ. ಇದು ನನ್ನ ಫ್ರೆಂಡ್ ಮಗಳು ದಿಶಾ ಮತ್ತು ದಿಶನ್ ಫ್ರೆಂಡ್ ಸ್ವಾತಿ. ಇವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ದಿನ ಖುಷಿ ಆಯಿತು. ಮಟನ್ ಅಂತೂ ಸಖತ್ತಾಗಿತ್ತು, ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಒಟ್ಟಾರೆ ಟೇಸ್ಟ್ ಅಂತೂ ಸೂಪರಾಗಿತ್ತು. ಬೆಳಿಗ್ಗೆ ಕೆಲಸ ಮಾಡಿ ಸಾಕಾಗಿದೆ ಅಂತ ಗೊತ್ತಾಗ್ಬಾರ್ದ? ದಿಶಾ ಎಕ್ಸ್ಪ್ಲೈನ್ ಮಾಡ್ತೀಯಾ? ದಿಶಾ ಎಕ್ಸ್ಪ್ಲೇನ್ ಮಾಡೋದೇನಿಲ್ಲ. ಅದು F1 ಡ್ರೈವರ್, ಅದು ಅವನು ಲೈಕ್ ಫೇಮಸ್ ಡ್ರೈವರ್, ಅದು ಅವ್ಳಿಗೆ ಇಷ್ಟ. ನನಗೂ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ಚಾರ್ಲ್ಸ್ ಅಂತ ಏನೋ ಅವ್ನ ನೇಮು. ಚಾರ್ಲ್ಸ್ ಲಿಕ್ಲರ್ ನನ್ನ ಬಾಯ್ ಫ್ರೆಂಡ್. ಭಾಗ್ಯಮ್ಮ ಹಂಗೆ ಹೊಟ್ಟೆ ಉಡ್ಸಿರೋದು.
ನಾನು ಕುಡ್ದೆ. ಆಂಟಿ ಕರೆಂಟ್ ಕುಡ್ದೆ ನಾನು, ಕುಡೀರಿ. ಚೆನ್ನಾಗಿತ್ತು ಲೈಟ್ ಬರೋದಲ್ಲಿ. ಹೌದಾ? ಅಲ್ಲಿ ಬರುತ್ತೆ ಎಲ್ಲ ಹಾಕಿದ್ರೆ. ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತಾ? ಒಳಗಡೆ ಹಾಂ. ಇಲ್ಲ ಇಲ್ಲಿ ಕಾಣಿಸ್ತು. ಕಲರ್ಸ್ ಪ್ರಾಬ್ಲಮ್ ಇದು ಗ್ರಿಪ್ ಮೇಲೆ ಕೂತಿರೋದು ಹಿಂಗ್ ಅಂದ್ರೆ ಗೊತ್ತಾಗ್ಬಿಡ್ತಾರೆ. ಕೂರ್ಸಕ್ಕಾಗಲ್ಲ ಇವ್ರನ್ನ. ಗೊತ್ತು ಇವಳಿಗೆ. ನೀವು ಒಬ್ಳೆ ಎಲ್ಲ ಮಾಡೋದಲ್ಲ. ನಮ್ಮಮ್ಮ ಇಟ್ಟಿರೋದು ತಗೊಬಂದು. ಯಾರಿದು? ನಮ್ಮ ಅಜ್ಜಿ ಮನೇಲಿ ಇತ್ತು. ನಾನು ನಮ್ಮಪ್ಪ ನಮ್ಮಮ್ಮ. ನಮ್ಮಪ್ಪ ನೋಡಿ ಹೋಗಿ ಸಣ್ಣವ್ರೆ. ನಮ್ಮಮ್ಮ ದಪ್ಪ ಐತೆ, ಇವಾಗ ಉಲ್ಟಾ ಆಗ್ಬಿಟ್ಟವ್ರೆ. ದಪ್ಪ ಅವರ ನಿಮ್ಮಮ್ಮ ಅಲ್ಲಿ? ಗುಂಡ್ಗುಂಡು ನೋಡು ಅವ್ರ ಅಪ್ಪನ ಮೇಲೆ ಹೆಂಗ್ ಸಾಕಿದ್ರು, ನೀವ್ ಹೆಂಗ್ ಸಾಕಿದ್ದೀರಾ ಅಂತ. ಬಾಲಿತನ ಮಾಡಿಸ್ಕೊ ಬಂದಿದ್ರಲ್ಲ. ಓ ಹಂಗೆ. ದಿಶಾ ಊಟ ಅಲ್ಲ, ದಿಶಾ ಸುಮ್ಮಿ ಊಟ ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಎಲ್ಲ ಊಟ. ಮಜ್ಜಿಗೆ ಎಲ್ಲ ಹಾ ಮಜ್ಜಿಗೆನೂ ಸೂಪರ್ ಆಗೈತೆ. ಹಾ ಅಲ್ವಾ? ಇನ್ನೊಂದು ಮಜ್ಜಿಗೆನೂ ಸೂಪರ್ ಆಗೈತೆ ನೋಡಿ. ಯಾರಾದ್ರು ಅಡುಗೆ ಮಾಡೋರು ನನಗೆ ಹೇಳಿ. ಹಾ ನೆಕ್ಸ್ಟ್ ಅಡ್ಗೆಗೆ ಮಾಡೋದಿದ್ರೆ ಕಾಂಟ್ಯಾಕ್ಟ್ ಕರೀರಿ ಇವ್ರನ್ನೇ. ಏನಂತಾರೆ ಅದಕ್ಕೆ? ಏನಂತಾರೆ ದಿಶಾ? ಕ್ಯಾಟ್ರಿಂಗ್. ಹಾ ಕ್ಯಾಟ್ರಿಂಗು. ನೆಕ್ಸ್ಟ್ ಕ್ಯಾಟ್ರಿಂಗ್ಗೆ ಇವರೇ ಬರ್ತಾರೆ, ಇವ್ರನ್ನೇ ಕರೀರಿ. ನಮ್ ದೊಡ್ಡಮ್ಮ ಹೇಳ್ದಂಗೆ ಹೇಳು. ನನ್ ಮಕ್ಳಾಗಿ ನನ್ ಮಕ್ಳಿಗೆ ಮದುವೆ ಆಗೋವರೆಗೂ ಚೆನ್ನಾಗಿರ್ತಾರ ಅವರು. ಯಾರು ಅಂತ ಪರಿಚಯ ಮಾಡ್ಬೇಕು ತಾನೆ ಫಸ್ಟ್. ಅಮ್ಮವ್ರ ಅಮ್ಮವ್ರ ಅಮ್ಮ ಅಮ್ಮಮ್ಮಮ್ಮ. ನಮ್ಮ ಅಜ್ಜಿ ಅಮ್ಮ ಎಷ್ಟು ವರ್ಷ? ಅಮ್ಮ ಎಷ್ಟು ವರ್ಷ? ಹಾ ಏಯ್ ಜಾಸ್ತಿ ಆಗೈತೆ ಅಮ್ಮ. ಅಷ್ಟೇನಾ? ಅಮ್ಮಂಗೇನೆ 62. ಆಧಾರ್ ಕಾರ್ಡ್ ಅಲ್ಲಿ ಅದೇ ಹಾ ಆಧಾರ್ ಕಾರ್ಡ್. ಹೌದಾ? 75 ಅಂದ್ರೆ ಅಮ್ಮಂಗೆ 60. ದೊಡ್ಡ ಮಗಳು. ಎಷ್ಟು ವರ್ಷ ಮದುವೆ ಆಯ್ತು ಅಮ್ಮ? ಅವಳೇನು ನಿನ್ನ 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 ನಿಮ್ಗೆ? ನನ್ನ ಮದುವೆ ಹಾ. ನಾನು ಇನ್ನೂ ಇರುತ್ತೋಗಿಲ್ಲ. ಹೌದಾ? ಚಿಕ್ಕದ್ರಲ್ಲೇ ಮದುವೆ ಮಾಡಿದ್ದ? ಅಮ್ಮ ಹುಟ್ಟಿದ ಎಷ್ಟು ವರ್ಷಕ್ಕೆ? ಅಮ್ಮ ಹುಟ್ಟು 3 ವರ್ಷ. 3 ವರ್ಷ. ನಿಮ್ಮ ಮದುವೆ ಆದ 3 ವರ್ಷಕ್ಕೆ ಅಮ್ಮ ಹುಟ್ಟಿದ್ದ? ಹಂಗಾರೆ 12 ವರ್ಷಕ್ಕೆಲ್ಲ ಮಕ್ಕಳಾಗ್ಬಿಟ್ಟು 12-13 ವರ್ಷಕ್ಕೆಲ್ಲ. ನಾನು 4 ವರ್ಷ 3 ವರ್ಷಕ್ಕೆ ಒಂದು ಇವರು ಹೌದು. 16 ವರ್ಷಕ್ಕೆ ಮೆಚೂರ್ ಆಗಿದ್ದ ನೀವು? 3 ವರ್ಷ 19 ವರ್ಷ. 19 ವರ್ಷಕ್ಕೆ? ಈಗ ಅಮ್ಮಂಗೆ 61 ಅಲ್ಲಿ. ಹಾ. ಅಲ್ಲಿಗೆ 19 1 62 92. ನಾನು 4 ವರ್ಷ ಮಾಡಿಕೊಂಡಾಗ 85 80 ಹತ್ರ ಆಗಿದೆ. ಅಜ್ಜಿಗೆ ನೀವು ಜಾಸ್ತಿ ಏಜ್ ಅಂದ್ರೆ ನಂಬಕೈತಿಲ್ಲ. ಅಜ್ಜಿ ಅಲ್ಲ ಅವ್ರು ನಂಬಕ್ಕಾಗಲ್ಲ. ಇಲ್ಲ ಅವ್ರು ನೋಡೋದಷ್ಟು ಅಂತ ಅನ್ಸಲ್ಲ ಅಲ್ವಾ ಸುಮ್ಮಿ? ಚಿಕ್ಕವರಂಗೆ ಇರೋದವ್ರು. ಎಷ್ಟು ಜನ ಮಕ್ಕಳು ಅಮ್ಮ? 3 ಜನನಾ? 2 ಹೆಣ್ಮಕ್ಳು 1 ಮಗ. ಅಮ್ಮ ವೈಟ್ ಆಗೋರೆ. ಗಂಡು ಮಗನೇ ಚಿಕ್ಕವರ? ಏನ್ ಚೆನ್ನಾಗಿತ್ತು ದಿಶಾ ಮತ್ತೆ ಸ್ವಾತಿ ಊಟದಲ್ಲಿ? ಏನ್ ಚೆನ್ನಾಗಿತ್ತು? ಮಜ್ಜಿಗೆ ಚೆನ್ನಾಗಿತ್ತು. ನಾನೊಂದು ವಿಡಿಯೋ ಹೇಳದ್ನಲ್ಲ ಸುಮ್ಮಿ, ಅಮ್ಮ ಯಾರು ಮಾಡಿದ್ದು ಅಂದ್ರೆ ನೀರು ಕೊಟ್ಟಿದ್ದಮ್ಮ ಅಂದ್ರೆ ನೀರು ಚೆನ್ನಾಗಿತ್ತು ಅಂತ. ಹಂಗೆ ಇವರು ಮಜ್ಜಿಗೆ ಚೆನ್ನಾಗಿತ್ತು ಅಂತ. ಮಜ್ಜಿಗೆ ನಾ ಚೆನ್ನಾಗಿತ್ತು. ಅವ್ರಿಗೆ ಮಜ್ಜಿಗೆ ಕುಡಿದಲ್ಲ ಲಾಸ್ಟ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಹಂಗೆ. ಆಂಟಿ ಪಾಯಸ ಚೆನ್ನಾಗಿತ್ತು. ಪಾಯಸ ಚೆನ್ನಾಗಿತ್ತು. ಚಿಕನ್ ಚೆನ್ನಾಗಿರ್ಲಿಲ್ವಾ? ನನ್ ಚಿಕನ್ ಇಷ್ಟ ಇಲ್ಲ. ಮಟನ್ ಅವ್ಳಿಗೆ ಇಷ್ಟ ಇಲ್ಲ. ನಾನು ತಿನ್ನೋದೇ ಇಲ್ಲ ಮಟನ್ ಫಿಶ್ ಅನ್ನೋದೇ. ಹೋಗಿ ಹೋಗಿ ರಿವ್ಯೂ, ಊಟದ ಬಗ್ಗೆ ರಿವ್ಯೂನ ಯಾರನ್ನ ಕೇಳ್ತಾ ಇದ್ದೀವಿ? ನಾನು ಹೇಳ್ತಾ ಇದ್ದೀನಿ ಊಟ ಸೂಪರ್ ಆಗಿತ್ತು. ಚೆನ್ನಾಗಿಲ್ಲ ಚೆನ್ನಾಗೈತೆ ಅಂತ ಹೇಳ್ತಾನೆ ಇಲ್ಲ. ನಿಮ್ಗೆ ಅವ್ರಿಗೆ ಊಟದ ಎಲೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಊಟ ಸೂಪರ್ ಆಗಿದೆ ಅಂತ. ಫಸ್ಟ್ ಎಲೆ ತೋರಿಸಿರ್ತೀನಿ ಅವ್ರಿಗೆ ಅದು ಆಂಟಿಗೆ ಎಕ್ಸ್ಟ್ರಾ ಅಂತ. ಸುಮಿ ಹೌದಾ? ನಾನು ವಿಡಿಯೋ ಮಾಡ್ಕೊಳ್ಳಿ ಅಂತ ನಂಗೆ 2 ಹಾಕಿದ್ದಕ್ಕ ಬಾಬು, ಪ್ರೀತಿಗಲ್ವಾ? ಅಲ್ಲಿ ಹೇಳ್ತಾಳೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಹಾಕಿದ್ದಂತ. ನನ್ನ ಫ್ರೆಂಡ್ ನನಗೆ ಪ್ರೀತಿಗೆ ಅಂತ 2 ಹಾಕಿರೋದು, ತಿನ್ ಚೆನ್ನಾಗಿರ್ಲಿ ಅಂತ. ಏಯ್ ಹೋಗಲ್ವೇನೆ? ಅಪ್ಪ ಕೀ ಕೊಡಪ್ಪ. ಇಂಥವೇ ಇರೋದು. ನೀನೇ ತಪ್ಪೋಗಿದ್ದು ಲಾಸ್ಟ್ ಅಲ್ಲಿ. ನಾನು ಬರ್ತೀನಿ. ಐಶು ಒಬ್ಳೆ ಇದ್ದಾಳೆ. ಇಲ್ಲೊಂದಿದೆ ಇಲ್ಲೊಂದಿದೆ.
ಇವ್ರ ಮನೆ ಹತ್ರ ಕೂಡ ವಾತಾವರಣ ತುಂಬಾ ಚೆನ್ನಾಗಿದೆ. ಇದು ಗಣಕೆ ಸೊಪ್ಪಿನ ಗಿಡ, ಗಣಕೆ ಹಣ್ಣು ಬಿಟ್ಟಿದೆ ನೋಡಿ. ಹೈವೇ ರೋಡ್. ಇವಾಗ ಮೊನ್ನೆ ಅಷ್ಟೇ ಈ ರೋಡ್ ರೆಡಿ ಮಾಡಿದ್ದಾರೆ, ಗಾರೆ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಹೇಳಬೇಕಂದ್ರೆ ನಮ್ಮ ಊರಿಗೆಲ್ಲ ದೊಡ್ಡ ರೋಡ್ ಇದೆ ಅಂತ ಅನಿಸುತ್ತೆ. ಸಾಸ ಮೆಲ್ಗೆ ಮೆಲ್ಗೆ ಚೋಪನ್ನ ಒಂದು ಒಳ್ಳೆ ವಿಡಿಯೋ ಸಿಗುತ್ತೆ ಬಿದ್ರೆ. ಮೈದಿಶ ಹಾಂ ಬರ್ತೀನಿ ದಿನೇಶಣ್ಣ. ಬನ್ನಿ ಮನೆಗೆ ಅಮ್ಮ, ಬನ್ನಿ ಮನೆಗೆ, ಬನ್ನಿ ಮನೆಗೆ. ಅವ್ರು ನಿಮ್ಮನ್ನೇ ನೋಡ್ತಾ ಇಲ್ಲ ಅವರು. ಬೈ. ನಾವು ವಾಕ್ ಹೋಗೋದು ಡೈಲಿ ಈ ಕಡೆನೆ. ಇವತ್ತು ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳ್ಬೇಡಿ, ಊರೊಳಗಡೆ ಹತ್ತಿರಕ್ಕೆ ಹೋಗ್ತಿರೋದು. ಫ್ರೆಂಡ್ಶಿಪ್ಪಲ್ಲಿ ಹಂಗೆ, ಅವ್ರು ನಾವಾಗೋದು, ನಾವು ಅವ್ರಾಗೋದು. ನಾನು ಡೈಲಿ ವಾಕ್ ಹೋಗೋದು ಹೀಗೇನೆ. ಇದು ಡೌನ್ ಇದೆ, ಇವಾಗ ಪೂರ್ತಿ ಅಪ್ಪತ್ಕೊಂಡು ಹೋಗಬೇಕು. ಸುಮಾರು ಒಂದು ಕಿಲೋಮೀಟರ್ ಮೇಲಾಗುತ್ತೆ, ಹೋಗೋವರ 2 ಕಿಲೋಮೀಟರ್ ಮೇಲಾಗುತ್ತೆ. ಇಲ್ಲಿ ನೋಡಿ ನಮ್ಮೂರಿನಲ್ಲೂ ಎಷ್ಟು ಒಳ್ಳೊಳ್ಳೆ ಮನೆಗಳನ್ನ ಕಟ್ತಾ ಇದ್ದಾರೆ ಅಂತ. ಇಲ್ಲಿ ಸಂಗೀತ ಬರ್ತಾಳೆ, ಫಸ್ಟು ಸಂಗೀತ ಸಿಗ್ತಾಳೆ, ಸಂಗೀತರು ಕರ್ಕೊಂಡು ಆಮೇಲೆ ಮಧ್ಯದಲ್ಲಿ ಸುಮಿ ಸಿಗ್ತಾರೆ, ಸುಮೀನ್ ಕರ್ಕೊಂಡು ಅಲ್ಲಿಂದ ಪೂರ್ತಿ ಮುದ್ದೆಗೆ ಹೋಗ್ತೀವಿ. ಬೆಳಗ್ಗೆ ವಾಕ್ ಹೋಗುವಾಗ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ನಾನು ಡೈಲಿ 5 ಗಂಟೆಗೆ ಎದ್ದೇಳ್ತೀನಿ, 5:15 5:40 ಮನೆ ಬಿಡ್ತೀನಿ ವಾಕ್ ಹೋಗೋದಕ್ಕೆ. ಯಾಕಂದರೆ ಸ್ವಲ್ಪ ಬೆಳಕಾಗಲಿ ಅಂತ ಕಾಯ್ತಿದ್ದು, ಬೆಳಕಾದ ತಕ್ಷಣ ವಾಕ್ ಹೋಗ್ತೀನಿ. ಮನೆಯಿಂದ ಹೊರಡುವಾಗ ಇಬ್ರಿಗೂ ಫೋನ್ ಮಾಡಿ ಹೊರಡ್ತೀನಿ. ಬಾಯ್. ಜಪಾನ ಮೆಲ್ಗೆ ಮೆಲ್ಗೆ. ಇಲ್ಲ ಬರಲ್ಲ ಅಲ್ಲೆಲ್ಲ ಇದು ಹಾಕಿದಾರಲ್ಲ ಅದಕ್ಕೆ. ಸರಿ ಬಾಯ್. ಇಷ್ಟು ಒಳ್ಳೆಯ ರಂಗೋಲಿ ನೋಡಿದ ತಕ್ಷಣ ನಿಮಗೆ ಯಾರು ಬಿಟ್ಟಿರೋದು ಅಂತ ಗೊತ್ತಾಗ್ತಿದೆ ಅನಿಸುತ್ತೆ. ಐಶು ರಜಕ್ಕೆ ಊರಿಗೆ ಬಂದಿದ್ದಾಳೆ. ಸೊ ಅವ್ರ ಅಜ್ಜಿ ಮನೆ ಹತ್ತಿರ ಹೋಗಿ ಅವಳು ರಂಗೋಲಿ ಬಿಟ್ಟಿರೋದು. ತುಂಬಾ ಚೆನ್ನಾಗಿ ರಂಗೋಲಿ ಬಿಡ್ತಾಳೆ. ಈ ಸಲ ಉಪವಾಸದ ಹಬ್ಬದಲ್ಲಿ ಅವಳೇನೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ರೆಡಿ ಮಾಡಿರೋದು ಅವಳೇನೆ. ಮಕ್ಕಳಿಗೆ ಪ್ರತಿಯೊಂದನ್ನು ಕಲಿಸಿರ್ಬೇಕಾಗತ್ತೆ. ನನ್ನ ಮಕ್ಕಳು ಪೂರ್ತಿ ಅಲ್ದಿದ್ರು ಪ್ರತಿಯೊಂದನ್ನು ಅಲ್ಪ ಸ್ವಲ್ಪ ಕಲ್ತಿದ್ದಾರೆ. ಎಲ್ಲ ವಿಚಾರದಲ್ಲೂ ನನ್ನ ಮಕ್ಕಳ ಬಗ್ಗೆ ನನಗೆ ಖುಷಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಬಾಳೆಹಣ್ಣು, ಸೇಮ್ ಒಂದು ಪಚ್ಚ ಬಾಳೆಹಣ್ಣು, ಒಂದೇ ಬಾಳೆಹಣ್ಣು ಇರೋ ಥರ ಇತ್ತು, ಆದರೆ ಒಳಗಡೆ 2 ಬಾಳೆಹಣ್ಣು ಇತ್ತು. ಅವಳಿ ಜವಳಿ ಬಾಳೆಹಣ್ಣು ತೋರಿಸ್ದೆ. ಇವತ್ತು ನೋಡಿ, ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಬದನೆಕಾಯಿ ಹಾಕೋಣ ಅಂತ ತೊಗೊಂಡ್ರೆ ಇಲ್ಲಿ ಅವಳಿ ಜೋಳಿ ಬದನೆಕಾಯಿ ಸಿಕ್ತು. ಅದಕ್ಕೆ ಸುಮ್ಮನೆ ಹಾಗೆ ವಿಡಿಯೋ ಮಾಡಿಕೊಂಡೆ. ಹಾರ್ಟ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಕಟ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸ್ತಿತ್ತು ಒಂಥರ. ಇವತ್ತು ನಮ್ಮ ಸ್ಟೂಡೆಂಟ್ ಒಬ್ಬಂದು ಬರ್ತ್ಡೇ ಇದೆ, ಮೊಹಮ್ಮದ್ ಯೂಸಫ್ ಅಂತ. ಸೊ ಅವ್ನು ಟ್ಯೂಷನಲ್ಲಿ ಕೇಕ್ ಕಟ್ ಮಾಡ್ತೀನಿ ಅಂತ ಕೇಕ್ ತೊಗೊಂಡು ಬಂದಿದ್ದಾನೆ. ಮಕ್ಳಿಗೊಂಥರ ಖುಷಿ, ಏನೇ ಸೆಲೆಬ್ರೇಷನ್ ಮಾಡಿದ್ರು ಮಕ್ಳುಗಳ ಮಧ್ಯ ಒಂದು ಕೇಕ್ ಕಟ್ ಮಾಡಿಬಿಟ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. May the good boy bless
ಒಟ್ಟು 15 ಮಕ್ಕಳು ಬರ್ತಿದ್ರು. ನಾನು ರೀಸೆಂಟಾಗಿ 100 ರೂಪೀಸ್ ಟ್ಯೂಷನ್ ಫೀಸ್ ಜಾಸ್ತಿ ಮಾಡಿದ್ದೀನಿ. ಇಷ್ಟು ವರ್ಷದವರೆಗೂ 200 ರೂಪಾಯಿ ತೊಗೋತಾ ಇದ್ದೆ. ಇನ್ಮೇಲಿಂದ 300 ರೂಪಾಯಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ಯೂಷನ್ ಮಾಡೋರಿಗೆ ಗೊತ್ತಿರುತ್ತೆ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಳ್ಳೋದು ಎಷ್ಟು ಕಷ್ಟ ಅಂತ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.